ನಾವು ಈಗ ಸಾಹಸದ ಕುರಿತಾಗಿ ಹೇಳಿರ್ತಪ್ಪ. ಈಗ ನೀ ಮಾಡಿರುವ ಸಾಹಸ ಒಂದೇ ಎರಡೇ ಅಲ್ವಾ? ಹೇಳಲಿಕ್ಕೆ ಸಾಧ್ಯವಾದದ್ದು ಯಾವ್ದು ಹೇಳುವ? ಒಂದೇ ಹೇಳ್ತೇನೆ. ಯಾವ್ದು ದೇವರೇ? ಕೊನೆಯ ದಾರಿ ನಾವು ಒಂದೇ ಅದನ್ನೊಬ್ಬ ಕೇಳಿದ. ಆಮೇಲೆ ಏನಾಯ್ತು? ಅಲ್ಲಿಗೆ ಕೃಷ್ಣಯ್ಯ ಬಂದ. ಒಂದು ಕಾಳಿಂದಿ ನದಿಯನ್ನು ಮೊಡವನ್ನು ಕಳಕಲಾಶ ಮಾಡಿದ. ಶೋಧನೆ ಮಾಡಿದಾಗ ಕಾಳಿಂಗ ಅಲ್ಲಿದ್ದ. ಕಾಳಿಂಗ ಸರ್ಪು. ಕಾಳಿಂಗ ಸರ್ಪು ಬೆರಗಾದ್ರೆ ಇದು ಕಾಳಿಂಗ ಸರ್ಪವನ್ನು ಕಂಡು ಎಲ್ಲರೂ ಬೆರಗಾದ್ರೆ ಹೋಗುತ್ತೇವೆ. ಆ ಕಾಳಿ
ಕಾಳಿಂಗ ವರ್ಗನ ಬಂದಿದ್ದೇನೆ ಬಾಗಿಲುತ್ತೇನೆ ಬಾಳಿಂಗ ಬಂದಿದ್ದಾರೆ. ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಗೊತ್ತಾಯ್ತು. ಅಯ್ಯೋ ಇವರು ಹಾವಾಡಿದ್ರು ಇವ್ರೆ. ನಮ್ಮನ್ನು ಹಾವಾಡಿದರೆ ಅಂತ ಹೇಳ್ತಾ ಇದ್ದಾರೆ. ಕರಡಿಯೊಟ್ಟಿಗೆ ಹೋರಾಡಿ ತರುಣಿ ತಂದ ತೀರ ನಾನಿದ್ದೇನೆ. ಕರಡಿಯೊಟ್ಟಿಗೆ ಹೋರಾಡಿ ತರುಣಿಯನ್ನು ತಂದ. ಕರಡಿಯೊಟ್ಟಿಗೆ ಹೋರಾಡಿ ಅವ್ರು ಬಂದಿದ್ದಾರೆ. ಬಾಗಿಲು ತೆಗೀರಿ. ಸೈನಿಕಕ್ಕೆ ಹೋರಾಟ ಮಾಡಿದ್ರೆ ಇಲ್ಲ ತಂದೆ ಕೆಲಸ. ಮತ್ತೆ ಗಾಡಿಗೆ ಕೂಲಿಯೊಡನೆ ಗುದ್ದಾಟ ಮಾಡಿ ತರುಣಿಯನ್ನು ಗೆದ್ದು ತಂದ ತೀರ ನಾನೇ. ಗುದ್ದಾಟ ಮಾಡಿದ್ದೀರಾ? ಯಾವುದು ಅಂತ ಆದರೂ ಸುಮ್ಮನಿದ್ದಾರೆ ಯಾಕೆ? ಅವರಿಗೆ ಗೊತ್ತುಂಟು ಸತಾಯಿಸ್ತಾ ಇದ್ದಾರೆ ಅಲ್ವಾ? ಒಂದು ಕೆಲಸ ಮಾಡುವ. ಇದು ನಿನ್ನ ಮನೆಯ ಬಾಗಿಲಲ್ಲಿ ನಿಲ್ಲುವ ಹಂಗಾದಿಗೆ ಅಲ್ಲ. ನಾನೇ ನಿನ್ನ ಗಂಡ ಕೃಷ್ಣ ಬಂದಿದ್ದಾನೆ ಬಾಗಿಲುತ್ತಾರೆ. ಗೆಳತಿ ಇಷ್ಟು ಬರಬೇಕು ಅಂತಿತ್ತು. ಬಂದವರೇ ನಂದಿರಲ್ಲ. ನನ್ನ ಗಂಡ ಬಂದಿದ್ದಾನಂತೆ. ಬಾಗಿಲು ತೆಗಿ. ದೇವಸ್ಥಾನಕ್ಕೆ ಹೋದಾಗ ಉದ್ದಂಡ ಪ್ರಣಾಮ ಮಾಡುವ ಸಂಸ್ಕಾರ ಸರಿ ಗೊತ್ತುಂಟ. ಮರ ಬಿದ್ದ ಕೂಡಲೇ ಉದ್ದಂಡ ಸರಿಯಾಗಿ ಮಾಡ್ತಾರೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಗೋವಿಂದ. ಕಪ್ಪೆ ಬಿದ್ದಾಗ್ಬಿಟ್ಟ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಗೋವಿಂದ. ಎಲ್ಲ ದೇವರ ತುಳಿಗೆ ತಾಗ್ಬೇಕು. ನಾ ಇದೇ ರೀತಿ ಉದ್ಧಾರ ನಮಸ್ಕಾರ ಮಾಡ್ತಾ ಇದ್ರೆ ನನ್ನ ಅಂಗಾಂಗಗಳ ಅವ್ಯವಸ್ಥಿತಿಗೆ ಹೋಗ್ತದೆ.